ಮತ್ತೊಮ್ಮೆ ದುನಿಯಾ ವಿಶೇಷ ಜಂಗಲ್ ಜಾಕಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜಂಗಲ್ ಜಾಕಿ ಚಿತ್ರತಂಡ ನಮ್ಮ ಜೊತೆ ಇದೆ. ಶೂಟಿಂಗ್ ಎಲ್ಲ ಆದಂಥ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ರಾಜೇಶ್, ಈಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನೀನು. ಸೊ ಪುನೀತ್ ರಾಜ್ಕುಮಾರ್ ಫಿಲಮ್ ಎಲ್ಲ ನೋಡಿದಾಗ ನಂಗೂ ಆಕ್ಟಿಂಗ್ ಮಾಡಬೇಕು ಅಂತ ಅನಿಸ್ತಿತ್ತು. ಮೊದಲಿನಿಂದ ಇಂಟ್ರೆಸ್ಟ್ ಇತ್ತಾ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ? ನಾನು ಮನೆ ಬಂದ್ಮೇಲೆ ರೇಡಿ ಹಾಕೊಂಡು ಅವ್ರ ರೀತಿ ಡಾನ್ಸ್ ಮಾಡ್ತಿದ್ದೆ, ಏನೇನೆಲ್ಲ ಮಾಡ್ತಿದ್ದೆ, ಅವ್ರು ಮಾಡಾಗೆಲ್ಲ ಮಾಡ್ತಿದ್ದೆ. ಡೈಲಾಗ್ ಎಲ್ಲ ಹೇಳೋದು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಈಗ ಪಿಕ್ಚರ್ ಸೀನ್ ಅಲ್ಲಿ 19 ಸರ್ತಿ ಪಿಕ್ಚರ್ ನೋಡಿದೀನಿ, ಜಾಕಿ ಪಿಕ್ಚರ್ ನೋಡಿದ್ಯಾ ಅಂತ ಹೇಳ್ತೀಯ ಡೈಲಾಗ್. ಸೊ ನಿಜವಾಗ್ಲೂ ಜಾಕಿ ಪಿಕ್ಚರ್ ಅಷ್ಟೊಂದು ಸರ್ತಿ ನೋಡ್ಬಿಟ್ಟಿದ್ಯಾ? ಡೈಲಾಗ್ ಎಲ್ಲ ಬರುತ್ತಾ ಇವಾಗ? ಡೈಲಾಗ್ ಬರ್ತದೆ ಅವ್ರದ್ದು. ಪುನೀತ್ ರಾಜ್ಕುಮಾರ್ ಒಂದು ಡೈಲಾಗ್ ಅಪ್ಪ ಯಾವ್ದಾದ್ರು ಹೇಳ್ತಾ ಇದ್ದ, ಹಳ್ಳಿ ಆದ ಟೈಮಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ, ಸೆಟ್ಸ್ ಅಲ್ಲೂ ಹೇಳ್ತಾ ಇರ್ತಾನೆ. ಅದೇ ವೀರಕರಣಿಗೆ ಒಂದು ಇದು ಹೇಳ್ತೇನೆ, ಅಣ್ಣ ಮಿಂಚು ನೋಡಿದ್ಯಾ, ಮಿಂಚು ನೋಡಿಲ್ವಾ ಈಗ ನೋಡ್ತೀಯ ಅಂತ. ಅಷ್ಟೇ ಅವ್ರ ಚಿಕ್ಕ ಡೈಲಾಗ್ ಅದು ವೀರಕರಣಿಗಲ್ಲಿ. ಸೊ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ನೋಡಿದಾಗೆಲ್ಲ ನಂಗೂ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ಅನಿಸ್ತಿತ್ತು. ಆ ಥರ ಅನಿಸ್ತಿತ್ತಿಲ್ಲ, ಅಂದ್ರೆ ಅವ್ರು ಮಾಡ್ತಾರಲ್ಲ ನಾವು ನೋಡ್ತೀವಿ ಅಂತ ಇತ್ತು. ಹಿಂದೆ ಇವ್ರು ಬಂದ್ಮೇಲೆ ನಾನು ರಿಯಾಲಿಟಿ ಶೋ ಸೇರಿದ್ಮೇಲೆ ಹಿಂದೆ ಅನಿಸ್ತು ಸಿನಿಮಾ ಮಾಡ್ಬೇಕಂತ ಅನಿಸ್ತು. ಅವಾಗ ಮಾಡ್ಬಿಟ್ಟೆ ಫಿಲಮ್. ಈಗ ಎಲ್ಲ ಕನ್ಸೆಲ್ಲ ನನ್ಸಾಗ್ತಾ ಇದೆ ಈಗ. ಹೆಂಗ ಅನ್ಸುತ್ತೆ ಸಡನ್ ಆಗಿ? ಅಯ್ಯೋ ನಾನು ಹೀರೋ ಆಗ್ಬಿಟ್ಟೆ ಅನ್ಸ್ಬಿಡುತ್ತಲ್ಲ ಸಡನ್ ಆಗಿ. ಒಂಥರ ತುಂಬಾ ಖುಷಿ ಆಯ್ತದೆ ನಮಗೂ. ನಾನು ಈ ಥರ ಬಂದು ಇಲ್ಲಿ ಒಂದು ಸಾಧನೆ ಮಾಡಿದ್ದು ನಮ್ಮ ಅಭಿಮಾನಿಗಳೆಲ್ಲ ಇಷ್ಟಪಟ್ಟಿದ್ದು ಈ ಥರ. ಈಗ ಜಂಗಲ್ ಜಾಕಿ ಪಿಕ್ಚರ್ ಅಪ್ಪ, ಅದಾದ್ಮೇಲೆ ಮತ್ತೆ ಬೇರೆ ಪಿಕ್ಚರ್ಗಳ ಆಫರ್ ಬರುತ್ತೆ, ಬೇರೆ ಹೀರೋಯಿನ್ಗಳು ಇರ್ತಾರೆ. ಬಟ್ ಎಲ್ಲಾರು ಕಳಿಸಬೇಕು ಅಂದ್ರೆ ಹೆಂಗಿರುತ್ತೆ? ಬೇರೆ ಹೀರೋಯಿನ್ಗಳ ಜೊತೆ ಮಾಡ್ತೀಯ ಹೇಗಾದ್ರೆ ಇನ್ಮೇಲೆ? ಚೆನ್ನಾಗಿ ಪಳಗಿದ್ರೆ ಮಾಡ್ತೀನಿ. ಅಂದ್ರೆ ನಾನು ಈಗ ಗೊತ್ತಿಲ್ಲಲ್ಲ ನನಗೆ, ನನಗೂ ಈ ತರ ಸಿನಿಮಾ ಮಾಡ್ಬೇಕು, ಆ ತರ ರಿಯಾಲಿಟಿ ಶೋ ಮಾಡ್ಬೇಕು. ಹೋಗ್ಲಿ, ಈಗ ರಿಯಾಲಿಟಿ ಶೋ ಬಂದಾಗ ನಿಂಗೆ ಯಾರಾದ್ರೂ ಗೊತ್ತಿದ್ರ ಇಲ್ಲಿ? ಇಲ್ಲಿ ಯಾರು ಗೊತ್ತಿದ್ದಿಲ್ಲ ನನಗೆ. ನಾನು ಬರೀ ಕಾಡಲ್ಲೇ ಹುಟ್ಟಿ ಬೆಳೆದಿಲ್ಲ, ನನ್ಗೆ ಏನು ಗೊತ್ತಿಲ್ಲ ಈ ತರ ಮಾಡ್ಬೇಕು ಆ ತರ ಸಿನಿಮಾ ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ಸಿನಿಮಾ ತೆಗಿಯೋದನ್ನ ನಾನು ನೋಡ್ತಿದ್ದೆ, ಅಂದ್ರೆ ಈ ತರ ರಿಯಾಲಿಟಿ ಶೋ ಅಲ್ಲಿ ಹೆಂಗ್ ಬಂದು ಪಳಗಿಸ್ರೆ ಅಂತ ನನಗೆ ಗೊತ್ತಿಲ್ಲ. ನನ್ಗೆ ಯಾವ್ದು ಗೊತ್ತಿತ್ತಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಇಲ್ಲಿನ ಜನರೆಲ್ಲ ನೋಡಿದಾಗ, ಸಿಟಿ ಜನರನ್ನ ನೋಡಿದಾಗೆಲ್ಲ ಏನು ಅನಿಸ್ತು? ಹೆಂಗ ಅನಿಸ್ತು? ನನಗೆ ಸಿಟಿ ಫಸ್ಟ್ ಬರುವಾಗ ನಾನು ರಿಯಾಲಿಟಿ ಶೋ ಬರ್ತಿದ್ದಲ್ಲ, ಆಮೇಲೆ ತುಂಬ ನನಗೆ ಹೆದರಿಕೆ ಆಯ್ತಿತ್ತು. ಈ ಸಿಟಿಯಲ್ಲಪ್ಪ ಹೆಂಗಿರೋದು, ನಮ್ಮಂಥವ್ರೆಲ್ಲ ಇರೋಕ್ಕಾಗಲ್ಲ, ನಾವು ಕಾಡಲ್ಲೇ ಇದ್ದು ಅಂದ್ಕೊಂಡಿತ್ತು. ಆಮೇಲೆ ನಮ್ಮ ಇವರು ಶರಣ ಎಲ್ಲ ಇದ್ರಲ್ಲ, ಅವರೆಲ್ಲ ಹೇಳ್ಕೊಡ್ತಿದ್ರು ನನಗೆ. ಈ ಮೇಕಪ್ ಮಾಡ್ಕೋಬೇಕು ಅಂದಾಗ ಇದೇನಪ್ಪ ಇದೇನು ಹಚ್ತಾ ಇದ್ದಾರೆ ಏನೋ ಒಂಥರ ಆಗ್ತಾ ಇತ್ತಾ? ಇಲ್ಲ, ಆ ಥರ ಏನು ಅನಿಸ್ತಿಲ್ಲ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಇನ್ನೊಂಚೂರು ಮೇಕಪ್ ಅಲ್ವಾ? ಚೆನ್ನಾಗಿ ಅನಿಸ್ತಿತ್ತು. ನಾನಾಯ್ದು ಅನ್ಸ್ಬಿಡ್ತಿತ್ತಾ? ಫಸ್ಟ್ ಟೈಮ್ ಮೇಕಪ್ ಹಾಕೊಂಡಾಗ ಕರಡಿಲಿ ನೋಡ್ಕೊಂಡ್ಯಾ? ಏನ್ ಅನಿಸ್ತಾವ? ಕರಡಿ ಮುಂದಕ್ಕೆ ಕುಳಿಸ್ತಾರಲ್ಲ, ಏನ್ ಅನಿಸ್ತು ಆಮೇಲೆ? ತುಂಬಾ ಖುಷಿ. ನಾನು ಬೆಳಿಗ್ಗೆ ದಿನ ಐಸು ಶೂಟಿಂಗ್ ಟೈಮ್ ಅಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ, ನಿಮಗ್ ಮೇಕಪ್ ಮಾಡಿದಾಗ, ನೀವು ಟಚ್ ಅಪ್ ಮಾಡಿದಾಗ ನನಗ್ ಮಾಡಲ್ವಾ ಹೇಳ್ತಿದ್ದ. ಇಲ್ಲ, ಆತರ ಏನು ಅಂದಿಲ್ಲ ನಾನು. ಹೇಳಿದ, ಇಲ್ಲ ನಾನು ಆತರ ಅಂದಿಲ್ಲ. ಇಲ್ಲ, ನಾನು ಸತ್ಯನೇ ಹೇಳೋದು, ನಾನು ಆತರ ಹೇಳಿಲ್ಲ. ನಾವು ಯಾವತ್ತು ಕಾಡು ಹುಡುಗರು ನಿಜನೇ ಹೇಳೋದು. ಆಯ್ತು, ಡೈರೆಕ್ಟರ್ ಕೇಳೋಣ. ನಾನು ರೇಗಿಸಿ ನಿಮ್ಮ ಹತ್ರ ಆತರ ಹೇಳಿಲ್ಲ ನಾನು. ಸತ್ಯ ಹರಿಶ್ಚಂದ್ರ ಅಲ್ವಾ ನೀನು? ಸತ್ಯ ಇವಾಗ ನಾನು ಐಸು ಅದು ಆತರ ಮಾಡಿ ಈ ತರ ಮಾಡಂತ ಹೇಳಿಲ್ಲ. ಅದ್ ಬಿಟ್ಟು ಬೇಕಾದ್ರೆ ರೇಗಿಸ್ತೀನಿ ಅವಳನ್ನ. ಸತ್ಯ ಹರಿಶ್ಚಂದ್ರ ಅಂತ ಯಾಕಂದ್ರು ಅಂತೀನಿ. ನಾನು ಸತ್ಯನೇ ಡೈರೆಕ್ಟ್ ಆಗಿ ಹೇಳ್ತೀನಿ, ನನಗೆ ಖುಷಿ ಪಟ್ರು. ಆಕ್ಚುಲಿ ಅವನು ಫಸ್ಟ್ ಟೈಮ್ ಹಳ್ಳಿ ಹೈದ ಪ್ಯಾಟೆಗೆ ಬಂದಾನಲ್ಲಿ ಅಕುಲ್ ಏನೋ ಕೇಳಿದ್ರು, ಇವ್ನು ಸ್ಟೇಜ್ ಮೇಲೆ ಬಂದ ಫಸ್ಟ್ ಇಂಟ್ರೊಡಕ್ಷನ್, ಅವಾಗ ಇನ್ನೂ ಯಾರು ಪೇರ್ ಅಪ್ ಮಾಡಿರ್ಲಿಲ್ಲ. ಆಗ ಬಂದಿದ ತಕ್ಷಣ, ರಾಜೇಶ ಇಲ್ಲಿ ನಿನ್ ಮುಂದೆ ಸುಂದರವಾಗಿರೋ ಹುಡುಗಿರು ಕುತ್ಕೊಂಡಿದ್ದಾರಲ್ಲ, ಇವ್ರು ನೋಡಿದ್ರೆ ನಿಂಗೆ ಹೆಂಗ್ ಅನ್ಸುತ್ತೋ ಅಂದ್ರೆ, ಎಲ್ಲ ಹುಡುಗಿರೋ ಎಲ್ಲಿ ಸುಂದರವಾಗಿರೋ ಹುಡುಗಿರೋ ಅಂತೆ. ನಾವೆಲ್ಲ ಅಷ್ಟು ಜನ 10 ಜನ ಅವತ್ತಿಂದ ಸತ್ಯ ಹರಿಶ್ಚಂದ್ರ ರಾಜೇಶ್ ಸತ್ಯವನ್ನೇ ಹೇಳ್ತಾನೀಗ. ನಿನ್ ರೇಗ್ಸಿಲ್ವಾ ಹಾಗಾದ್ರೆ? ನನ್ಗೂ ಟಚ್ ಅಪ್ ಮಾಡಿ, ನಂಗೂ ಮೇಕಪ್ ಇಲ್ಲ, ಆ ತರ ನಾನು ಅಂದಿಲ್ಲ. ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಐಸಲಿ ನಾನು ಹೇಳ್ತಿದ್ದೆ, ನೀನೇ ಮೇಕಪ್ ಮಾಡಿಸ್ಕೊ, ನಾನು ಹಿಂದೆ ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ದೆ. ಹಂಗೆ ಅಂದಿಲ್ವ ನಾನು? ಹಂಗೆ ಹೇಳ್ತಾ ಇದ್ದ. ಬಟ್ ಅಲ್ಲಿ ಸ್ಪಾಟ್ ಅಲ್ಲಿ ಒಂದೊಂದ್ಸಾರಿ ಅದೇ ಅವಳಿಗೆ ಏನ್ ಮಾಡ್ತೀರಾ, ಅವಳು ಬೆಳ್ಳಗಿದ್ದಾಳಲ್ಲ ನನಗ್ ಮಾಡಿ ನಂತಾನೆ ಇವಾಗ. ಇಲ್ಲ, ನಾನು ಸುಮ್ನೆ ಜೋಕ್ ಮಾಡ್ತಿದ್ದೆ. ಐಸಿನ್ ಬೆಳಿಗ್ಗೆ ಇದ್ದಾಳೆ, ಬೆಳಿಗ್ಗೆ ಇದ್ಲು, ಅದಕ್ಕೆ ನಾನು ಹೇಳ್ತಿದ್ದೆ ಅವಳಿಗೆ ಇನ್ನೇನು ಮೇಕಪ್ ಮಾಡ್ತೀರಾ, ಅದೇ ಬಿಳಿ ಸಾಕು, ನಾವು ಕರಿಯರ್ ಮಾಡಿ ಅಂತ ಹೇಳ್ತೀವಿ. ನೀರು ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಕೋಬಾರ್ದ? ಇಲ್ಲ, ನಾನು ಆ ತರ ಅಭ್ಯಾಸ ಇಲ್ಲ. ಅಲ್ವಾ? ಕಾಡಲ್ಲಿ ಬೆಳೆದಿರೋದು ನ್ಯಾಚುರಲ್ ಬ್ಯೂಟಿ. ಇಲ್ಲ, ಏನೋ ಆಯಿಂಟ್ಮೆಂಟ್ ಹಚ್ಕೊಂತ. ಇಲ್ಲ, ನಾನು ಈಗ ನೀನೇ ಕಲಿಸಿದ್ದು. ನಿಜ. ಅಲ್ಲ, ಈಗ ರಾಜೇಶ್ಗೆ ಬೆಳ್ಳಗಾಗ್ಬೇಕು ಅಂತ ಆಸೆ ಹುಟ್ಟಿದ್ಯಾ ಈಗ ಐಶುನ್ ನೋಡಿ, ನಾನು ಬೆಳ್ಳಗಾಗ್ಬೇಕು ಅಂತ? ಇಲ್ಲ ಅಲ್ವಾ? ನ್ಯಾಚುರಲ್ ಬ್ಯೂಟಿ, ಹೆಂಗಿದ್ರು ಚೆನ್ನಾಗಿದೀವಿ ಅನ್ನೋದಲ್ಲ. ನಾವು ಯಾವ ರೀತಿ ಇದ್ರು ಓಕೆ. ಬಟ್ ಮೇಕಪ್ ಹಾಕೊಳ್ಳೋದು ಬಹಳ ಇಷ್ಟ ರಾಜೇಶನ್ಗೆ. ಅದು ಸಿನಿಮಾ ಮಾಡ್ಬೇಕಂದ್ರೆ ಮೇಕಪ್ ಹಾಕ್ಲೇಬೇಕಲ್ಲ.
ಲಾಜಿಕ್ ಹೇಳ್ತಾ ಇದ್ದಾನೆ. ಮೇಕಪ್ ಹಾಕೊಳ್ಳೇಬೇಕು ಅಂತ ಹಾಕಿಸ್ಕೋತಾ ಇದ್ಯಾ? ಈಗ ಹೋಗ್ಲಿ, ಈಗ ಡಾನ್ಸ್ ಮಾಡ್ಬೇಕಪ್ಪ ಸಿಕ್ಕಾಪಟ್ಟೆ. ಈಗ ಡಾನ್ಸ್ ಎಲ್ಲ ಕಷ್ಟ ಆಗ್ತಿತ್ತು, ತುಂಬಾ ಕಷ್ಟಪಟ್ಟಿದ್ದಾಳೆ ಐಶು ನಿನ್ ಡಾನ್ಸ್ ಮಾಡಿಸ್ಬೇಕು ಅಂದ್ರೆ. ಇನ್ಮೇಲೆ ಡಾನ್ಸ್ ಫುಲ್ ಪ್ರಾಕ್ಟೀಸ್ ಮಾಡ್ತೀಯ ಹಾಗಾದ್ರೆ? ಅವ್ರು ಹೇಳ್ಕೊಟ್ರೆ ಚೆನ್ನಾಗಿ ಮಾಡ್ತೀನಿ. ಅಲ್ಲ ಪುನೀತ್ ಎಂತ ಬೆಸ್ಟ್ ಡಾನ್ಸರ್ ಅಪ್ಪ. ಅವ್ರು ಬಂದು ಹೇಳ್ಕೊಡ್ಬೇಕಾ ನಿಂಗೆ? ಅವ್ರು ಡಾನ್ಸ್ ಮಾಸ್ಟರ್ ಕರೆಕ್ಟಾಗಿ ಹೇಳ್ಕೊಡ್ತಾರೆ, ನಮ್ಗೆ ಸ್ವಲ್ಪ ಹೇಳ್ಕೊಡಲ್ಲ ಸರಿಯಾಗಿ. ನಮ್ಗೆ ಇನ್ನು ಜಾಸ್ತಿ ಹೇಳ್ಬೇಕು. ಜಾಸ್ತಿ ಹೇಳ್ಕೊಡ್ಬೇಕು. ಜಾಸ್ತಿ ಹೇಳಿದ್ರೆ ಕೋಪ, ಸ್ವಲ್ಪ ಹೇಳಿದ್ರೆ ಹೇಳ್ಕೊಟ್ಟಿಲ್ಲ. ಏನೈಸ್ ನೀನು ಮತ್ತೆ ಕೋಪ ಮಾಡ್ಕೋಬಾರ್ದು ಈಗ. ಇಲ್ಲ ನನ್ ಕೋಪ ಇಲ್ಲ. ಹಾಗೆ ಹೇಳಿದೆ ಕೋಪ ಕಡಿಮೆ ಮಾಡ್ಕೊಂಡಿದೀನಿ ಅಂತ. ಇನ್ಮೇಲೆ ಕೋಪ ಮಾಡ್ಕೊಳಲ್ಲ, ಸಾರಿ ಕೇಳ್ಬಿಡು ನೈಸುಗೆ. ನಾನು ಕೇಳ ಬಂತು ಆಗ್ಲೇ ಕೋಪ. ಇಲ್ಲ ಅವನಿರೋದೇ ಹಂಗೆ ಬುಂಗೋಪ, ಒಂಚೂರು ತರ್ಲೆ ಅಷ್ಟೇ. ಇವ್ನ್ ಮೂಡಕ್ ತಕ್ಕಂಗ್ ರಿಯಾಕ್ಟ್ ಮಾಡ್ಬೇಕಲ್ಲ, ಅದು ಕಷ್ಟ ಆಗ್ತಿತ್ತ? ಅದೇನ್ ಕಷ್ಟ ಆಗ್ತಿರ್ಲಿಲ್ಲ, ಯಾಕಂದ್ರೆ 2 ತಿಂಗಳು ಇದ್ನಲ್ಲ ಅವನು. 12 ಗಂಟೆ ರಾತ್ರಿ ನನ್ ಕೆಂಬರ್ತಾ ಇದೆ, ಬಿಸಿನೀರ್ ಕಾಯಿಸ್ಕೊಡು. ಬೆಳಗ್ಗೆ 6 ಗಂಟೆ ಬಿಸಿನೀರ್ ಕಾಯಿಸ್ಕೊಡು. ನನ್ಗೇನ್ ಬಿಸಿನೀರ್ ಕಾಯಿಸ್ಕೊಟ್ಟು ಸ್ನಾನ ಮಾಡಕ್ಕ ಅಲ್ಲ ಕುಡಿಲಿಕ್ಕೆ. ನಂಗ್ ಜ್ವರ, ಏನಾದ್ರು ಟಾಸ್ಕ್ ಬರ್ಕ್ ನಂಗ್ ಜ್ವರ, ಕೆಂಪ್ ಬರ್ತಾ ಇದೆ, ಇನ್ನೇನ್ ಟಾಸ್ಕ್ ಶುರು ಆಗುತ್ತೆ, ಬಿಸಿನೀರ್ ಕಾಯಿಸ್ಕೊಡು ಅಂತ. ಸುಳ್ಳಲ್ವಾ ಇದು? ಜ್ವರ ಗಿರ ಬಂದಿದ್ದೆಲ್ಲ ಸುಳ್ಳಲ್ವಾ ಇದು? ಊಟ ಎಲ್ಲ ಮಾಡಿ ತಿನ್ಸಿದಾಳೆ ಐಸು. ಟಾಸ್ಕ್ ಮಾಡ್ಬೇಕಲ್ಲ, ಟಾಸ್ಕ್ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಸೋತೋಗ್ತೀನಲ್ಲ, ಅದಕ್ಕೆ ಬಸ್ ಕೊಡಿತಾ ಇದೆ, ದಯವಿಟ್ಟು ಮಾಡೋ ಅಂತ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಪಿಕ್ಚರ್ ವೀಕ್ಷಕರು ಯಾಕೆ ಬಂದು ನೋಡ್ಬೇಕು? ಏನೇನ್ ಎಲಿಮೆಂಟ್ಸ್ ಇದೆ? ಯಾವ ಎಲಿಮೆಂಟ್ಸ್ ಇಲ್ಲ ಅಂತ ಕೇಳಿ ಮೂವಿನಲ್ಲಿ, ಐ ಥಿಂಕ್ ಫುಲ್ ಪ್ಯಾಕೇಜ್, ಫುಲ್ ಧಮಾಕ. ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನ ಯಾವುದು ಹುಸಿ ಮಾಡಲ್ಲ ನಮ್ಮ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ರಾಜೇಶನ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಇನ್ನೂ ಸಕ್ಕದಾಗಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ಬಟ್ ಇದು ರಿಯಲ್ ಫ್ಯಾಕ್ಟ್. ಆ್ಯಂಡ್ ಅಟ್ಲೀಸ್ಟ್ ನೀವು ಅದಕ್ಕಾದರೂ ಬಂದು ಮೂವಿ ನೋಡಬೇಕು. ಇಷ್ಟು ದಿನ ಹಳ್ಳಿ ಹೈದ ಯಾವ ರೀತಿ ಇದ್ದ, ಎಷ್ಟು ಮುಂಗೋಪ ಎಲ್ಲ ನೋಡಿದ್ದೀರಾ. ಬಟ್ ದೆನ್ ಸಿನಿಮಾಗೆ ಬಂದಾಗ ಯಾವ ರೀತಿ ಇರ್ತಾನೆ, ನಾವು ಎಷ್ಟು ಶ್ರಮ ಪಟ್ಟಿದ್ದೀವಿ, ಆ ಶ್ರಮಕ್ಕೆ ಪ್ರತಿಫಲ ಬರಬೇಕಂದ್ರೂ ನೀವು ನೋಡಲೇಬೇಕು, ಹಾರೈಸಲೇಬೇಕು. ಓಕೆ, ರಾಜೇಶ್ ಫ್ಯಾನ್ಸಿಗೆ ಏನು ಹೇಳ್ತೀಯಾ, ಅಭಿಮಾನಿಗಳಿಗೆ? ಅಭಿಮಾನಿಗಳು ನಮ್ಮ ಹಳ್ಳೆದರಲ್ಲಿ ಹೆಂಗೆ ಇಷ್ಟಪಡ್ತಿದ್ರು ಹಂಗೆ ಈಗನೂ ನಮ್ಮ ಸಿನಿಮಾದಲ್ಲಿ ನೋಡಿ ಇಡೀ ಫ್ಯಾಮಿಲಿ ಕುಂತ್ಕೊಂಡು ನೋಡೋಂಥ ಸಿನಿಮಾಗಳು ಚೆನ್ನಾಗಿದೆ. ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದೀನಿ. ಓಕೆ, ರಾಜೇಶ್, ಐಸು ಹಾಗೂ ರವಿ ಎಲ್ಲರೂ ಕೂಡ ನಿಮ್ಮ ಒಂದು ಜಂಗಲ್ ಜಾಕಿ ಚಿತ್ರದ ಶೂಟಿಂಗ್ ಎಕ್ಸ್ಪೀರಿಯನ್ಸನ್ನು, ಅಲ್ಲಿ ಆದಂಥ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಧನ್ಯವಾದ ಎಲ್ರಿಗೂ ಕೂಡ. ಸೊ ರಿಯಾಲಿಟಿ ಶೋನಲ್ಲಿ ಹೇಗೆ ಈ ಜೋಡಿ ಸೂಪರ್ ಹಿಟ್ ಆಯಿತು, ಅದೇ ರೀತಿ ಈ ಜೋಡಿ ಅಭಿನಯಿಸಿರುವಂಥ ಜಂಗಲ್ ಜಾಕಿ ಚಿತ್ರ ಕೂಡ ಸೂಪರ್ ಹಿಟ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.